ಅಂದ್ರೆ ಜೆನ್ಸಿಗಳು ಬರ್ತಾರೆ ಇಲ್ಲಿಗೆ, ಪ್ರತಿಯೊಂದು ಆಗುತ್ತೆ. ಹೊಡೆದ್ಬಿಡಿ ಹೊಡೋಂಗಿದ್ರೆ ನನಗೆ ಪರ್ಕೆಲ್ ಹೊಡೆದ್ಬಿಡಿ ಅಂದ್ರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತದೋ? ಒಬ್ಬ ಮುಖ್ಯಮಂತ್ರಿ ಆಡೋ ಮಾತಾದು ಅದು ನಿಮ್ಗೆ ಅರಿವಿಲ್ವಾ? ಇದು ರೈತರನ್ನ ಯಾವ ಮಟ್ಟಕ್ಕೆ ತಗೋಬೇಕು, ರೈತರನ್ನ ಎಷ್ಟು ನಾವು ತಗೊಂಡು ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತ ಕೋಪ ಬರದೆ ಏನಾಗುತ್ತೆ, ಪರ್ಕೆಲು ಹೊಡಿತಾರೆ, ನೆಕ್ಸ್ಟ್ ಒನಕೆನೂ ಎತ್ಕೋತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಪ್ರವೋಕ್ ಅಂತ ಹೇಳೋಕ್ಕಾಗಲ್ಲ ಸರ್, ಅದು ಭಾವನಾತ್ಮಕ ವಿಚಾರ. ಇದು ಹಳೆ ಡೇಟ್ಗಳನ್ನ ಹಾಕೊಂಡು ಚೆಕ್ ಕೊಡ್ತಾ ಇದ್ದಾರೆ. ಇದು ಎಂತಹ ಒಂದು ಕಾಲೇಜ್ಗೆ ಹೋಗ್ತೀವಿ, ಜನ ಅರಿವು ಮೂಡಿಸ್ತೀವಿ. ಎಷ್ಟು ಸರ್ 10 ಲಕ್ಷ ಮರಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ ಇಲ್ಲಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಇಲ್ಲ ಬಾಂಗ್ಲಾದೇಶ ಪಾಕಿಸ್ತಾನ ಮುಖ್ಯಮಂತ್ರಿನ ಅಂತ ಕೇಳಬೇಕಾಗುತ್ತೆ ಅಷ್ಟೇ ನಾವು. ಸಿಕ್ಕಾಪಟ್ಟೆ ಶೆಳ್ಳೆ ಚಪ್ಪಾಳೆ ತಗೊಂತಾರೆ. ಒಬ್ಬ ಸೆಲೆಬ್ರಿಟಿ ಕೂಡ ಬರಲಿಲ್ಲ. ಸೆಲ್ಫಿ ವಿಡಿಯೋ ಮಾಡಿ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೀವಿ ಅಂತ ಹೇಳುವಂಥ ಕೆಲಸನೂ ಯಾರು ಮಾಡಲಿಲ್ಲ. ಈಗ ಅವ್ರ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ನಮ್ಮ ಸಿನಿಮಾ ನೋಡಿ ಅಂತ ಲೈಫಿಗೆ ಬರ್ತಾರೆ, ಫೇಸ್ಬುಕ್ಕಲ್ಲಿ ಬರ್ತಾರೆ. ಬಟ್ ರೈತರು ವಿಚಾರ ಅವ್ರಿಗೆ ಗೊತ್ತಾಗಲ್ಲ. ನಿಜವಾದ ಹೀರೋಗಳು ನಾವು ರೈತರು, ನಾವು ಹೋರಾಟ ಮಾಡ್ತಿದ್ದೀವಿ. ಅಣ್ಣವ್ರಿದ್ದಾಗ ಅಣ್ಣವ್ರು ಇದ್ದಿದ್ರು ಇವತ್ತು ಏನಾದ್ರು ಒಂದು ಕತೆ ಆಗಿರೋದು ಗ್ಯಾರಂಟಿ ಬರ್ತಾ ಇದ್ರು. ಅಣ್ಣವ್ರು ಇದ್ದಿದ್ರೆ ಇವತ್ತು ಅರ್ಥ ಆಯ್ತಾ? ನಾವೇನು ಪಾಪ ಮಾಡಿದ್ದೀವಿ? ಯಾಕೆ ಪ್ರಕಾಶ್ ರಾವ್ ಬರ್ಬೇಕು ಇಲ್ಲಿಗೆ? ಕಿಶೋರ್ ಅವರು ಬರಬೇಕು, ಯಾಕೆ ಬರ್ತಾ ಇಲ್ಲ ಇಲ್ಲಿಗೆ? 25 ಕಿಲೋಮೀಟರ್ ಇದೆ ಬೆಂಗಳೂರು, ಯಾಕೆ ಬರ್ತಾ ಇಲ್ಲ ಇಲ್ಲಿಗೆ? ಅವರು ಬರ್ತಾ ಇದ್ರು, ದರ್ಶನ ಇದ್ರೆ ಇವತ್ತು ಇಲ್ಲಿ ಕಾಲಿಡಿಸ್ತಾ ಇದ್ದು, ಕರೆದಿದ್ರೆ ಇಲ್ಲಿಗೆ ಬರ್ತಾ ಇದ್ರು. ಅದೊಂದು ಬಲ ಇದ್ರೆ ಸಾಕಾಗ್ತಿತ್ತು. ಬನ್ನಿ. 3 ದಿನದ ಬೃಹತ್ ಪಾದಯಾತ್ರೆ ನಡೀತಾ ಇದೆ. ಸುಮಾರು 500 ದಿನಗಳಿಂದ ಹೆಚ್ಚಿನ ದಿನಗಳಿಂದನೂ ಕೂಡ ನೀವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆದರೆ ಇವತ್ತು ಒಂದು ಅಂತಿಮ ರೂಪಕ್ಕೆ ಬರುತ್ತಾ ಅಥವಾ ಇದನ್ನಕ್ಕೆ ಕಂಟಿನ್ಯೂ ಶುರು ಆಗುತ್ತೆ? ಸರ್, ಇವತ್ತಿನ ಪಾದಯಾತ್ರೆ ಇತಿಹಾಸದ ಒಂದು ಮೈಲಿಗಲ್ಲಾಗುತ್ತೆ, ಆದರೆ ಎಡಮಾತಿಲ್ಲ. ಯಾಕೆ ಅಂತಂದರೆ ಇದೊಂದು JDS ಪಾದಯಾತ್ರೆ ಅಂತಲೇ ಹೇಳೋಕ್ಕಾಗಲ್ಲ. ಅನ್ನದಾತರ ಪಾದಯಾತ್ರೆ, ಯುವಕರ ಒಂದು ಪಾದಯಾತ್ರೆ. ಅರ್ಥ ಆಯ್ತಾ? ಇಲ್ಲೇನಾಗಿದೆ ಅಂತಂದರೆ ಇವರು ಇಲ್ಲಿನ ಸ್ಥಳೀಯ ಶಾಸಕರಂತ SC ಬಾಲಕೃಷ್ಣ ಅವರಾಗಿರ್ಬೋದು, ಮತ್ತು ಜಿಲ್ಲಾಧಿಕಾರಿ, ಇಡೀ ಜಿಲ್ಲೆಗೆ ಒಬ್ಬ ದಂಡನಾಯಕ ಜಿಲ್ಲಾಧಿಕಾರಿ ಕೂಡ ಬಂದುಬಿಟ್ಟು ಏನು ರೈತರ ಅಹವಾಲು ಏನು, ಅವ್ರ ಕಷ್ಟ ಏನು, ಅವ್ರ ಸುಖ ಏನು, ಯಾಕೆ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ, ಯಾಕೆ 500 ದಿನಗಳ ಮೇಲೆ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಮನೆ ಮಟ್ಟ ಬಿಟ್ಟು ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಕೂಡ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಎಲ್ಲ ಮಾಡಿಕೊಂಡ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಜಿಲ್ಲಾಧಿಕಾರಿ ಆಗಿರ್ಬೋದು, ಬಾಲಕೃಷ್ಣ ಅವರಾಗಿರ್ಬೋದು ಯಾರೂ ಕೂಡ ಬಂದಿಲ್ಲ. ಹೆಚ್ಚಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಬರೋದು, ಸುಮ್ಮನೆ ಏನೋ ರೈತರ ಮೇಲೆ ಒಂದು ಬೆದರಿಕೆ ಹಾಕೋದು, ಹೋಗೋದು, ಇದೇ ಕೆಲಸ ಆಗ್ತಾಯಿದೆ. ಬೆದರಿಕೆ ಎಲ್ಲ ಹಾಕಿದ್ರು. ಲಾಸ್ಟ್ ಟೈಮ್ ಒಂದು ಟೈಮಲ್ಲಿ ಅವ್ರು ಮೀಟ್ ಆದಾಗ ನೀವು ನಾನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಎದುರಿಸ್ಬೋದು ಅಷ್ಟೇ, ಹಾಗೆ ಹೀಗೆ ಅಂತಂದರು. ಇಂಥ ಉಡಾಫೆ ಮಾತುಗಳಾಗಲಿ, ಇಂತಹ ಒಂದು ಉಡಾಫೆ ಒಂದು ರೈತರ ಮೇಲೆ ದಬ್ಬಾಳಿಕೆ ಆಗಲಿ ನಡೆಯೋದಿಲ್ಲ. ಇವತ್ತೊಂದು ಮೈಲಿಗಲ್ಲಾಗುತ್ತೆ, ಮಾಡೇ ಮಾಡ್ತೀವಿ. ಮತ್ತು ಯಾವುದೇ ಥರ ಕೋರ್ಟ್ ಏನು ಹೇಳಿದೆ, ಒಂದು ರೈಟನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿದೆ. ರೈಟ್ ನಿಗದಿ ಮಾಡೋದಲ್ಲ, ಏನೇ ಆಗಿರ್ಬೋದು. 6(1) ಏನು ನೋಟಿಫಿಕೇಷನ್ ಆಗಿದೆ, ಇಷ್ಟು ಹಳ್ಳಿಗಳಿಗೆ 9 ಕಂದಾಯ ಗ್ರಾಮಗಳು, 9 ಉಪಗ್ರಾಮಗಳು ಏನು ನೋಟಿಫಿಕೇಷನ್ ಆಗಿದೆ, ಅದನ್ನು ತೆಗಿಬೇಕು ಅಂತೇಳಿ ನಾವು ಇವತ್ತೆಲ್ಲ ಆಗ್ರಹಿಸ್ತೀವಿ. ಆದಷ್ಟು ಮುಂದುವರಿತೀವಿ. ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ಹೊಡೆಯಂಗಿದ್ರೆ ನನಗೆ ಹೊಡೆದ್ಬಿಡಿ, ಬೈಯಂಗಿದ್ರೆ ನನಗೆ ಬೈದ್ಬಿಡಿ, ಪರ್ಕೆಲ್ ಹೊಡೆಯಂಗಿದ್ರೆ ನನಗೆ ಹೊಡೆದ್ಬಿಡಿ, ಆದರೂ ನಾವು ಭೂಮಿ ಕಿತ್ಕೊಳ್ತೀವಿ ಅಂತ ಸಂದೇಶನ. ಸರ್, ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೇನು ಅನ್ಸಲ್ವಾ ಅಂತ ನಾನು ಕೇಳ್ತೀನಿ. ಯಾಕೆ ಅಂತಂದರೆ ಹೊಡೆಯಂಗಿದ್ರೆ ನನಗೆ ಹೊಡೆದ್ಬಿಡಿ, ಹೊಡೆಯಂಗಿದ್ರೆ ನನಗೆ ಪರ್ಕೆಲ್ ಹೊಡೆದ್ಬಿಡಿ ಅಂದರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತದೋ? ಒಬ್ಬ ಮುಖ್ಯಮಂತ್ರಿ ಆಡೋ ಮಾತಾದು. ಈಗ ಅಸ್ಸಾಮಲ್ಲಿ ಏನಾಯಿತು, 14 ಜನ ಬಲಿಯಾದರು ಆ ಹೋರಾಟಕ್ಕೆ. ನೀವು ರೈತರುಗಳನ್ನ ಯಾವ ರೀತಿಯಲ್ಲಿ ನೀವು ಮನವೊಲಿಸಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು. 40 ವರ್ಷ ನೀವು ರಾಜಕೀಯದಲ್ಲಿ ದಶಕಗಳ ಕಾಲ ನೀವು ರಾಜಕೀಯ ಮಾಡಿದ್ದೀರಾ. ಅದು ನಿಮ್ಗೆ ಅರಿವಿಲ್ವಾ? ಇದು ರೈತರನ್ನ ಯಾವ ಮಟ್ಟಕ್ಕೆ ತಗೋಬೇಕು, ರೈತರನ್ನ ಎಷ್ಟು ನಾವು ತಗೊಂಡು ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತ. ರೈತರನ್ನ ನೀವು ಅವರು ಬೆಳೆದು ತಿಂದು ಉಂಡು ಬೆಳೆದಂಥ ಒಂದು ಸ್ಥಳವನ್ನು, ಭೂಮಿನ, ಆ ಮಣ್ಣನ್ನು ನೀವು ಕಸ್ಕೋತಾ ಇದ್ದೀರಾ ಅಂತಂದರೆ ಕೋಪ ಬರದೆ ಏನಾಗುತ್ತೆ, ಪರ್ಕೆಲು ಹೊಡಿತಾರೆ, ನೆಕ್ಸ್ಟ್ ಒನಕೆನೂ ಎತ್ಕೋತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಪ್ರವೋಕ್ ಅಂತ ಹೇಳೋಕ್ಕಾಗಲ್ಲ ಸರ್, ಅದು ಭಾವನಾತ್ಮಕ ವಿಚಾರ. ಇದು ಭೂಮಿ ಅನ್ನೋದು ಭಾವನಾತ್ಮಕ ವಿಚಾರ, ಅದು ಹಂಗಾಗಿದೆ ಅಷ್ಟೇ. ಅದು ಅವರು ಹೇಳೋದ್ರಲ್ಲಿ ಅವ್ರಿಗೆ ರಾಜಕೀಯದಲ್ಲಿ ಇಷ್ಟೆಲ್ಲ ಅನುಭವ ಇದ್ದು ರೈತರು ಮನವೊಲಿಸುವಂಥ ಕೆಲಸ ಮಾಡಬೇಕು. ಈ ಥರ ಹೇಳಿಕೆ ಕೊಟ್ಕೊಂಡು ಹಿಂದ್ಗಡೆ ಚೆಕ್ ಕೊಟ್ಕೊಂಡು ಕಾಲ ಕಳಿಬಾರ್ದು ಯಾವತ್ತೇ ಆಗಲಿ. ನಿಮ್ಗೆ ಎಷ್ಟು ಎಕರೆ ಜಮೀನಿದೆ? ಸರ್, ನಮ್ಮ 4 ರಿಂದ 5 ಎಕರೆ ಜಮೀನಿದೆ. ನೀವೇ ಆರಂಭ ಮಾಡ್ತೀರಾ ವ್ಯವಸಾಯ ಮಾಡಿ? ಸರ್, ಖಂಡಿತ ನಮ್ಮದೆಲ್ಲ ಸರ್, ಶ್ರೀಗಂಧ ಇದೆ, ಮಾವಿದೆ, ಮತ್ತು ರೇಷ್ಮೆ ಇದೆ, ಎಲ್ಲ ಥರ ಬೆಳೆಗಳು ಬೆಳಿತೀವಿ. ಪರಂಗಿ ಬೆಳಿತೀವಿ, ಜೋಳ ಹಾಕ್ತೀವಿ, ಪ್ರತಿಯೊಂದು ಎಲ್ಲ ಮಾಡ್ತೀವಿ ಸರ್ ನಾವು. ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಸರ್ ಇದು? ಸರ್, ಮುಟ್ಟೋದೇನಿಲ್ಲ ಸರ್, ಇವತ್ತೊಂದು ಬಿಸಿ ಮುಟ್ಟಿಸ್ತೀವಿ. ಇವತ್ತೇನು ಈಗ ಆಲ್ರೆಡಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇದೆ, ಅವರ ಒಂದು ಏನು ಕಾಂಗ್ರೆಸ್ ವಿಂಗ್ ಇದೆಯಲ್ಲ, ಆ ಕಾಂಗ್ರೆಸ್ ವಿಂಗಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಏನಾಗಿದೆ, 3 ಕೋಟಿ ಕೊಡ್ತೀವಿ, ಕೊಡೋರು ಕೊಡಿ, ಬಿಡೋರು ಬಿಡಿ ಅಂತಿದ್ದಾರೆ. ಈಗ ಕೋರ್ಟ್ ಏನು ಹೇಳಿದೆ, ರೈಟ್ ನಿಗದಿ ಮಾಡಿ ಅಲ್ಲಿವರೆಗೂ ಏನು ಕೂಡ ನೀವು ಮುಂದುವರಿಸ್ಬಿಡಿ ಅಂದರು. ಕೋರ್ಟ್ಗೆ ಮರ್ಯಾದೆ ಇಲ್ವಾ? ಆ ಕೋರ್ಟನ್ನು ಮೀರಿ ಹಿಂದ್ಗಡೆಯಿಂದ ಹಳೆ ಡೇಟ್ಗಳನ್ನ ಹಾಕ್ಕೊಂಡು ಚೆಕ್ ಕೊಡ್ತಾ ಇದ್ದಾರೆ. ಇದು ಎಂತಹ ಒಂದು ಹಳೆ ಡೇಟಾಗಿ ಚೆಕ್ ಕೊಡ್ತಾ ಇದ್ದಾರೆ. ಇದೆಂತಹ ದುರ್ವಿಧಿ ಇದು. ನಿಮ್ಗೆ ಎಷ್ಟು ಆಫರ್ ಬಂತು ಸರ್? ನಮಗೆಲ್ಲ ನೋಡಿ ಸರ್, ಒಂದು ಕಡೆ 2.45 ಕೊಡ್ತೀನಿ ಅಂತ ಹೇಳ್ತಾರೆ, ಒಂದು ಕಡೆ 2.7 ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳ ಮೂಲಕ ನಮಗೆ ಅದನ್ನು ಬರ್ಸ್ಕೊಡ್ಲಿ, ನಾವು ಇಷ್ಟು ರೈಟ್ ಕೊಡ್ತಾಯಿದ್ವಿ, ನಿಗದಿ ಮಾಡ್ತಿದ್ವಿ ಅಂತ. ಸರ್, ಅವ್ರು ಏನು ರೈಟ್ ನಿಗದಿ ಮಾಡಿದ್ರು ನಾವು ಭೂಮಿ ಕೊಡಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು, ಅರ್ಥ ಆಯ್ತಾ? ನಾವು ಭೂಮಿಯಿಂದನೇ ಜೀವನ ಮಾಡೋದು. ನಮಗೆ 5 ಎಕರೆನೇ ಗತ್ತು. ಯಾವತ್ತು 5 ಕೋಟಿ ಗತ್ತ ಯಾವತ್ತು ಕಾಣಲ್ಲ, ನಮ್ಗೆ ಬೇಕಾಗಿಲ್ಲ.
ಈಗ ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತು ಜಂಜಿಗಳದು, ಬಟ್ ಇಲ್ಲಿ ಬಿಡದಲ್ಲಿ ನೋಡಿದ್ರೆ ಅದೇ ರೀತಿ ಕ್ರಾಂತಿ ಶುರುವಾಗ್ತಾ ಇದೆ ಅಂತ ಅನ್ಸುತ್ತಲ್ಲ ಸರ್? ಸರ್ ಖಂಡಿತ ಸರ್. ನಾವು ಮುಂದಿನ ಯೋಜನೆನ ನಾವು ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂತಂದರೆ ಜೆನ್ಸಿಗಳು ಬರ್ತಾರೆ ಇಲ್ಲಿಗೆ, ಪ್ರತಿಯೊಂದು ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ ಪ್ರತಿ ಕಾಲೇಜ್ಗೆ ಹೋಗ್ತೀವಿ, ಜನ ಅರಿವು ಮೂಡಿಸ್ತೀವಿ. ಎಷ್ಟು ಸರ್ 10 ಲಕ್ಷ ಮರಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ ಇಲ್ಲಿ. ನೀವು ಚಿಕ್ಕಮಗಳೂರು, ಕೇರಳ, ಮತ್ತೊಂದು ಎಲ್ಲೋ ಅಸ್ಸಾಂ, ಮೇಘಾಲಯ ಅಂತ ಪ್ಲೇಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಅದು ನೋಡೋಕ್ಕೆ ನಮ್ಮಲ್ಲಿ ನೋಡಬೇಕಿಲ್ಲಿ ಎಷ್ಟು ಚೆನ್ನಾಗಿದೆ, ಯಾವ ರೀತಿಲಿದೆ ಪರಿಸರ, ಎಷ್ಟು ತೆಂಗಿನ ಮರಗಳಿವೆ, ಎಷ್ಟು ಇದಿದೆ, ಏನು ಅಡಿಕೆ ಮರಗಳಿದೆ, ಎಷ್ಟು ನೀರಾವರಿ ಇದೆ, ಎಷ್ಟು ಅಂತರ್ಜಲದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೇಕು. ಅದನ್ನು ಬಂದು ನೋಡಬೇಕು. ನೀವು ಯಾವುದೋ ಒಂದು ಸಲಹಾ ಸಮಿತಿ ರಚನೆ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಮೀಡಿಯಾಗಳ ಮುಂದೆ ಮತ್ತು ಮಾಧ್ಯಮದವ್ರ ಮುಂದೆ ನೀವು ತೋರ್ಪಡಿಕೆ ಮಾಡಿ ಹಿಂದ್ಗಡೆಯಿಂದ ನೀವು ಎಲ್ಲರನ್ನೂ ಕರ್ಕೊಂಡೋಗಿ 10 ಕುಂಟೆ 15 ಕುಂಟೆ ಚೆಕ್ ಕೊಡ್ತೀರಾ ಅಂತಂದರೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಬೇಕು ನಿಮಗೆ? ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಇಲ್ಲ ಬಾಂಗ್ಲಾದೇಶ ಪಾಕಿಸ್ತಾನ ಮುಖ್ಯಮಂತ್ರಿನ ಅಂತ ಕೇಳಬೇಕಾಗುತ್ತೆ ಅಷ್ಟೇ ನಾವು. ಈ ಹೋರಾಟ ಏನಿದೆ, ಕುಮಾರಸ್ವಾಮಿ ಅವರು, ನಿಖಿಲ್ ಅವರದು, ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರು ರಾಜಕೀಯ ನಾಯಕರು ಮಾಡ್ಕೊಳ್ಳಿ, ಆದರೆ ರೈತರದ್ದು ಮಾತ್ರ ಒಕ್ಕಲಿಸಬೇಡಿ ಅಂತ ಹೇಳ್ತೀರಾ ನೀವು? ಖಂಡಿತ ಸರ್. ಅವರು ರಾಜಕೀಯಕ್ಕೂ ನಮ್ಮ ಹೋರಾಟಕ್ಕೂ ಸಂಬಂಧ ಇಲ್ಲ. ಇಲ್ಲೆಲ್ಲ ನಿಂತಿದ್ರಲ್ಲ ಇವರೆಲ್ಲ ನಮ್ಮ ಅಣ್ಣ ತಮ್ಮದಿರು, ಅರ್ಥ ಆಯ್ತಾ? ನಾವು 500 ದಿನಗಳ ಮೇಲಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಇಲ್ಲಿ ನಮ್ಗೆ ಯಾರು ಕೂಡ ಬಂದು ಇಲ್ಲಿ ದುಡ್ಡು ಕೊಡೋದು, ಸಪೋರ್ಟ್ ಮಾಡೋದು ಯಾರೂ ಇಲ್ಲ ಸರ್. ನಾವೆಲ್ಲ 1,000 2,000 ಕಾಸು ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ನಾವು ಹೋರಾಟ ಮಾಡಿಕೊಂಡು ಎಲ್ಲ ರೈತರ ನಾಯಕನ ಕರೆಸಿ ಹೋರಾಟ ಮಾಡ್ತಾ ಇದ್ದೀವಿ. ರಾಜಕೀಯವಾಗಿ ಇದು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಇದು ಸರಿ ಬರೋ. ನಮ್ಮ ರೈತರ ಪ್ರತಿಭಟನೆ ಇದು, ರೈತರ ಪಾದಯಾತ್ರೆ ಇದು. ಪ್ರತಿಭಟನೆ ಈ ರೈತ ಪಾದಯಾತ್ರೆಗೆ ಒಂದಷ್ಟು ಜನ ಯುವಕರು ಕೂಡ ಬರಬೇಕು, ಶಿಕ್ಷಣವಂತರು ಕೂಡ ಬರಬೇಕು. ಈಗ ಪೇಪರ್ ಲೀಕ್ ಆಯಿತು ಅನ್ನೋ ವಿಚಾರದಲ್ಲಿ ಎಷ್ಟೊಂದು ಜನ ಏನು ಪ್ರೊಟೆಸ್ಟ್ ಮಾಡಿದ್ರು, ಬಟ್ ಇದು ರೈತರ ವಿಚಾರದಲ್ಲಿ ಒಂದಷ್ಟು ಯುವಕರು ಬರಬೇಕು ಅಂತ ಅನಿಸುತ್ತಲ್ಲ ಸರ್? ಯುವಕರುಗಳಿದ್ದಾರೆ ಸರ್. ರೈತರ ಮಕ್ಕಳೇನು ಬೆಳಗ್ಗೆ ಎದ್ದು ಒಂದು 5 ಗಂಟೆಗೆದ್ದು ಹಾಲು ಕರಿಬೇಕು, ತೋಟ ಮಾಡಬೇಕು. ಯಾವತ್ತೂ ವ್ಯವಸಾಯ ಅನ್ನೋದು ಮುಗಿಯುವಂಥ ಕೆಲಸ ಅಲ್ಲ ಸರ್. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಇದ್ದೇ ಇರುತ್ತೆ ವ್ಯವಸಾಯದಲ್ಲಿ. ಆದ್ದರಿಂದ ಇವತ್ತೆಲ್ಲ ಸುಮಾರು ಜನ ರೈತರು ಯುವಕರು ಬರ್ತಾಯಿದ್ದಾರೆ ಸರ್. ಒಂದು 500 ದಿನಗಳ ಮೇಲಾಯ್ತು ಆಲ್ರೆಡಿ, ಅರ್ಥ ಆಯ್ತಾ? ನಾವೇನು ಮಾಡ್ತಿದ್ದೀವಿ, ಹೋರಾಟ ಮಾಡ್ತಾಯಿದ್ದೀವಿ, ಅರ್ಥ ಆಯ್ತಾ? ಯುವಕರುಗಳು ಬಂದು ಹೋಗ್ತಾಯಿದ್ದಾರೆ. ಅವ್ರಿಗೂ ಕೆಲಸ, ಕಾರ್ಯ, ಜೀವನ ಎಲ್ಲ ಇರುತ್ತೆ. ಈಗ ನೋಡಿ, ಸೆಲೆಬ್ರಿಟಿಗಳು ಯಾರೂ ಕೂಡ ಈ ಕಡೆ ತಲೆ ಹಾಕಿಲ್ಲ. ಸಿನಿಮಾದಲ್ಲಿ ದೊಡ್ಡ ಡೈಲಾಗ್ಗಳನ್ನ ಹೊಡಿತಾರೆ, ಸಿಕ್ಕಾಬಿಟ್ಟೆ ಶೆಳ್ಳೆ ಚಪ್ಪಾಳೆ ತೊಗೊತಾರೆ. ಒಬ್ಬ ಸೆಲೆಬ್ರಿಟಿ ಕೂಡ ಬರಲಿಲ್ಲ ಸೆಲ್ಫಿ ವಿಡಿಯೋ ಮಾಡಿ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೀವಿ ಅಂತ ಹೇಳುವಂಥ ಕೆಲಸನೂ ಯಾರೂ ಮಾಡಲಿಲ್ಲ. ಈಗ ಅವ್ರ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ನಮ್ಮ ಸಿನಿಮಾ ನೋಡಿ ಅಂತ ಲೈಫಿಗೆ ಬರ್ತಾರೆ, ಫೇಸ್ಬುಕ್ಕಲ್ಲಿ ಬರ್ತಾರೆ. ಬಟ್ ರೈತರ ವಿಚಾರ ಅವ್ರಿಗೆ ಗೊತ್ತಾಗಲ್ಲ ಸರ್. ಒಂದಂತೂ ನಿಜ ಹೇಳ್ತೀನಿ ಸರ್, ಯಾವ ಸಿನಿಮಾ ರಂಗದವರು ಕೂಡ ಅವ್ರು ಏನು ಅಂದರೆ ಏನಿದ್ರು ಸ್ಕ್ರೀನ್ ಮೇಲೆ ಅಷ್ಟೇ ಹೀರೋಗಳವರು. ನಿಜವಾದ ಹೀರೋಗಳು ನಾವು ರೈತರು, ನಾವು ಹೋರಾಟ ಮಾಡ್ತಿದ್ದೀವಿ. ಅವ್ರಿಗೂ ಕೂಡ ರೈತರುಗಳು ಪ್ರತಿಯೊಂದು ಮಾಡ್ತಾರೆ. ಅವತ್ತು ಅಣ್ಣವರಿದ್ದಾಗ ಅಣ್ಣವರಿದ್ದಿದ್ರು ಇವತ್ತು ಏನಾದರೂ ಒಂದು ಕತೆ ಆಗಿರೋದು ಗ್ಯಾರಂಟಿ ಬರ್ತಾಯಿದ್ರು. ಅಣ್ಣವರಿದ್ದಿದ್ರೆ ಇವತ್ತು, ಅರ್ಥ ಆಯ್ತಾ? ಬರ್ತಾಯಿದ್ರು. ಇವತ್ತು ಏನಾಗಿದೆ ಅಂತಂದರೆ ಸರ್, ಕಿಶೋರ್ ಸರ್ ಮಾತಾಡ್ತಾರೆ, ಪ್ರಕಾಶ್ ರೈ ಸರ್ ಮಾತಾಡ್ತಾರೆ. ಎಲ್ಲಿದ್ದಾರೆ ಅವರು? ದೇವನಹಳ್ಳಿ ಹೋರಾಟಕ್ಕೆ ಮಾತ್ರ ಹೋಗ್ತಾರೆ. ನಾವೇನು ಪಾಪ ಮಾಡಿದ್ದೀವಿ? ಯಾಕೆ ಪ್ರಕಾಶ್ ರೈ ಬರಬೇಕು ಇಲ್ಲಿಗೆ? ಕಿಶೋರ್ ಅವರು ಬರಬೇಕು, ಯಾಕೆ ಬರ್ತಾಯಿಲ್ಲ ಇಲ್ಲಿಗೆ? ಜೆನ್ಸಿ ಹೋರಾಟ ಜಂತರ್ ಮಂತರ್ ನೋಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಬಿಡದಿ ರೈತರು 25 ಕಿಲೋಮೀಟರ್ ಇದೆ ಬೆಂಗಳೂರು, ಯಾಕೆ ಬರ್ತಾಯಿಲ್ಲ ಇಲ್ಲಿಗೆ ಅವರು? ಏನು ಕಾರಣ ಇದು? ಮನೆ ಪಕ್ಕದಲ್ಲೇ ಇದೆ, ಯಾಕೆ ಬರ್ತಾಯಿಲ್ಲ? ಪ್ರಕಾಶ್ ರೈ ಮತ್ತು ಕಿಶೋರ್ ಅವರಾಗಿರ್ಬೋದು, ಕೆಲವರೆಲ್ಲ ಬರಬೇಕು ಇಲ್ಲಿಗೆ. ಎಲ್ಲ ರೈತರ ನಾಯಕರು ಬಂದಿದ್ದಾರೆ. ಮನೆಯೆಲ್ಲ ಕೋಡಿಯಲ್ಲಿ ಚಂದ್ರಶೇಖರ್ ಬಂದಿದ್ದಾರೆ, ಬಡಲ ನಾಗೇಂದ್ರ ಅವ್ರು ಬಂದಿದ್ದಾರೆ, ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಇವರು ಕೂಡ ಚಲನಚಿತ್ರ ನಟರಾಗಿರ್ಬೋದು, ಬೇರೆಯವರಾಗಿರೋ ಬರಬೇಕು. ಯಾಕೆ ರೈತರ ದುಡ್ದಲ್ವ ಅನ್ನ ತಿನ್ನೋದವರು? ಅನ್ನ ತಿಂದಮೇಲೆ ಅದಕ್ಕೆ ನಿಯತ್ತಾಗಿರ್ಬೇಕಲ್ವ ಅವರು ಚಲನಚಿತ್ರ ನಟರು. ಇವತ್ತು ದರ್ಶನ್ ಏನಾದರೂ ಇದ್ದರೆ, ದರ್ಶನ್ ಈಗ ಅವ್ರಿಗೆ ಏನೋ ಒಂದು ಇದರಲ್ಲಿ ಇದ್ದಾರೆ, ಬರ್ತಾಯಿದ್ರು. ದರ್ಶನ ಇದ್ದರೆ ಇವತ್ತು ಇಲ್ಲಿ ಕಾಲಿಡಿಸ್ತಾ ಇದ್ದೋ, ಸ್ವಯಂವಾಗಿ ನಾನೇ ವೈಯಕ್ತಿಕವಾಗಿ ಹೋಗಿ ಮಾತಾಡಿ ಇವತ್ತು ಕರೆದಿದ್ರೆ ಇಲ್ಲಿ ಬರ್ತಾಯಿದ್ರು. ಅದೊಂದು ಬಲ ಇದ್ದರೆ ಸಾಕಾಗ್ತಿತ್ತು. ಏನು ಮಾಡೋಣ, ಇವತ್ತು ನಮ್ಮ ಗತಿಗೆ ಸಿನಿಮಾ ರಂಗದವರು ಒಬ್ಬರು ಬರ್ತಾಯಿಲ್ಲ. ನಮ್ಮ ಹಣೆ ಬರ ನಾವೇನು ಮಾಡ್ತಾಯಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ದುಡ್ಡೆಲ್ಲ ಮಾಡ್ತಿಲ್ಲ ಸರ್. ಅವ್ರು ರಾಜಕೀಯ ಅವ್ರು ಮಾಡ್ಕೋತಾ ಇದ್ದಾರೆ, ನಾವು ರೈತ ಪಾದಯಾತ್ರೆ ನಾವು ಮಾಡ್ತಾ ಇದ್ದೀವಿ. ಸಪೋರ್ಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಪೋರ್ಟ್ ಕೊಡ್ತಿದ್ದಾರೆ, ನಾವು ಸಪೋರ್ಟ್ ತಗೋತಾ ಇದ್ದೀವಿ ಅಷ್ಟೇ ಸರ್. ಸೊ ದೊಡ್ಡ ಸಿನಿಮಾಗಳನ್ನು ಮಾಡಿಬಿಟ್ಟು ಫೇಸ್ಬುಕ್ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಸಿನಿಮಾ ನೋಡಿ ಅದು ಹಾಗೆ ಹೇಗೆ ಅಂತೀರಿ? ರಿಯಲ್ ರೈತರು ಇಲ್ಲಿ ನಿಂತಿದ್ದಾರೆ. ಯಾವನಾರು ಒಬ್ಬ ಸೆಲೆಬ್ರಿಟಿ ಬಂದ, ಆದರೆ ಅವ್ರ ಹೆಸರನ್ನ ಅಚ್ಚೆ ಹಾಕ್ಸ್ಕೋತಾರೆ, ಎದೆ ಮೇಲೆಲ್ಲ ಬರ್ಸ್ಕೋತಾರೆ, ಅವನ್ನ ನೋಡೋದಕ್ಕೆ ಬ್ಲಾಕ್ ಟಿಕೆಟ್ ಕೊಟ್ಟು ಹೋಗ್ತಾರೆ. ರೈತರು ಇವತ್ತು ಅನ್ನ ಹಾಕೋ ರೈತರು ಸಾಯ್ತಾ ಇದ್ದಾರೆ. ಯಾರು ಒಬ್ಬ ಸೆಲೆಬ್ರಿಟಿ ಬಂದಿದ್ದಾನ? ಒಬ್ಬ ಸೆಲೆಬ್ರಿಟಿ. ಆದರೆ ಇದೇ ಸೆಲೆಬ್ರಿಟಿಗೆ ನಮ್ಮದೇ ಜನ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನೋಡ್ಕೊಂಬರ್ತಾರೆ. ಹಾಗೆ ಬೇರೆ ಸೆಲೆಬ್ರಿಟಿಗಳು ಕೂಡ ಬರಬೇಕು, ನಮಗೆ ನೈತಿಕವಾದ ಬೆಂಬಲ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಮುಂದಿನ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಜನ್ಜಿ ಸಮಸ್ಯೆ ಏನಾಯಿತು ಡೆಲ್ಲಿನಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ರೈತರೇ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಎನಿವೇಸ್, ಗುಡ್ ಲಕ್. ಸೊ ಮತ್ತೆ ಬನ್ನಿ, ಒಂದಷ್ಟು ಜನ ಕೂಡ ಮಾತಾಡ್ಸೋಣ.